ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಲಕ್ಕೀರಾವ್ ಮಾತಾಡ್ತಿದ್ದೀನಿ. ಇವಾಗ ರಾಣಿ ಅನ್ನೋ ಸೀರಿಯಲಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಿದ್ದೀನಿ. ನಮ್ಮ ಹೀರೋ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ತುಂಬ ಒಳ್ಳೆ ರಗಡ್ ಆಗಿರೋ ಕ್ಯಾರೆಕ್ಟ್ರು, ಭಾಳ ಚೆನ್ನಾಗಿ ಬರುತ್ತೆ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ಈ ಸೀರಿಯಲ್ ಬಂದು ತೆಲುಗಲ್ಲಿ ಚಿನ್ನಿ ಅಂತ ಬರ್ತಾಯಿತ್ತು. ಸೊ ಅದರದ್ದು ಕನ್ನಡಕ್ಕೆ ವರ್ಷನ್ ಆಗಿ ರಾಣಿ ಅಂತ ಬರ್ತಾಯಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತೀನಿ. ಸಪ್ನಾ ಮ್ಯಾಮ್ ಡೈರೆಕ್ಷನ್ ಈಗ ಆಲ್ರೆಡಿ ಭಾರ್ಗವಿ LLB ಧಾರಾವಾಹಿ ಬರ್ತಾ ಇದೆ ಅಂಡ್ ಅವ್ರದೇ ಪ್ರೊಡಕ್ಷನ್ ಹೌಸ್ ಕೂಡ ಅಂಡ್ ಸತ್ಯ ಮಾಡಿದ್ದಾರೆ, ಸೂಪರ್ ಹಿಟ್ ಸೀರಿಯಲ್ಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ರಾಣಿ ಅನ್ನೋದನ್ನು ಅವ್ರಿಗೆ ಒಂಥರ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅಂದ್ರೆ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ ಒಬ್ರು ಮಹಿಳಾ ನಿರ್ದೇಶಕಿಯಾಗಿ ನಿಂತ್ಕೊಂಡಿದ್ದಾರೆ. ಸೊ ಅವ್ರ ಅಂಡರಲ್ಲಿ ನೀನ್ ಕೆಲಸ ಮಾಡೋದು ಹೆಂಗಿತ್ತು ಆ ಎಕ್ಸ್ಪೀರಿಯನ್ಸ್? ಮ್ಯಾಮ್ ಒನ್ ಡೇ ಶೂಟ್ ಮಾಡಿದ್ದೀನಿ ಕೂಡ, ಇನ್ನು ಶೂಟ್ ನಡೀತಾ ಇದೆ. ಸೊ ಅವರು ತುಂಬಾ ಅಂದರೆ ಎಕ್ಸ್ಪ್ರೆಷನ್ ಆಗಿರ್ಬೋದು, ಯಾವ ರೀತಿ ಆ್ಯಕ್ಟ್ ಮಾಡ್ಬೋದನ್ನು ಖುದ್ದಾಗಿ ಅವರೇ ನಿಂತ್ಕೊಂಡು ಹೇಳ್ತಾರೆ. ಈ ಥರ ಬರಬೇಕು, ಸ್ವಲ್ಪ ಏನೋ ಈ ಥರ ಹೀಗೆ ಸ್ವಲ್ಪ ಎಕ್ಸ್ಪ್ರೆಷನ್ಸ್ ಆಗಲಿ, ಆ್ಯಕ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ನೀಟಾಗಿ ಹೇಳ್ಕೊಡ್ತಾರೆ. ಅದೇನೋ ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಕೆಲಸ ಮಾಡುವಂಥ ಅವಕಾಶ ನಂಗೆ ಸಿಕ್ತು. ಆಮೇಲೆ ಸರು ಅಷ್ಟೇ, ಕಿಟ್ಟಿ ಸರು ಭಾಳ ಅವರು ಕೂಡ ಸ್ಟ್ರಿಕ್ಟ್ ಇರ್ತಾರೆ, ಬಟ್ ಅಷ್ಟೇ ಸಪೋರ್ಟ್ ಮಾಡಿ ಈ ಥರ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ತುಂಬ ಖುಷಿ ಆಯಿತು ಮ್ಯಾಮ್ ಅವ್ರ ಜೊತೆ ಕೆಲಸ ಮಾಡಿ. ಅಂದ್ರೆ ಬಿಗ್ ಬಾಸ್ ನಂತರ ಈ ಬರ್ತಾ ಇರುವಂತ ಮೊದಲನೇ ಧಾರಾವಾಹಿಗಳು ಈಗಾಗಲೇ ಒಂದು ಗೌರಿ ಟೈಟಲ್ ಮೂಲಕ ಒಂದು ಸೀರಿಯಲ್ ಆಲ್ರೆಡಿ ಪ್ರೋಮೋಗಳನ್ನ ಬಿಟ್ಟಿದ್ದಾರೆ, ಲಾಂಚ್ ರೆಡಿ ಆಗಿದೆ. ಅಂಡ್ ರಾಣಿ ಕೂಡ ಆಲ್ರೆಡಿ ಶೂಟಿಂಗ್ ಬರದಿಂದ ನಡೀತಾ ಇದೆ ಅಂತ ಹೇಳಿದ್ರಿ. ಸೊ ರಾಣಿಲಿ ನಿಮ್ಮ ಪಾತ್ರ ಏನು ಅಂತ? ಆ ಪಾತ್ರ ಬಂದು ಮ್ಯಾಮ್ ನಾನು ಫ್ರೆಂಡ್ ಜೊತೆನೇ ಇರ್ತೀನಿ, ಬಟ್ ಅದು ನೆಗೆಟಿವ್ ಶೇಡು. ಹೋಗ್ತಾ ಹೋಗ್ತಾ ಆ ಕತೆಗೆ ಆ ಕ್ಯಾರೆಕ್ಟರ್ ಹೇಗೆ ತಿರುಗುತ್ತೆ ಅನ್ನೋದೇ ತುಂಬ ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ. ಅದು ನಿಮಗೆ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸದ್ಯಕ್ಕೆ ಅದನ್ನು ರಿವೀಲ್ ಮಾಡುವಂಥದ್ದು ಅಷ್ಟೊಂದಿಲ್ಲ. ಸೊ ಒಟ್ಟಿನಲ್ಲಿ ಕ್ಯಾರೆಕ್ಟರ್ ಬಂದಾಗ ನಿಮಗೆ ಇಷ್ಟ ಆಗುತ್ತೆ, ಆಮೇಲೆ ಜನಕ್ಕೂ ಇಷ್ಟ ಆಗುತ್ತೆ. ಈ ರಾಣಿ ಅನ್ನೋದು ಒಂದು ಟೈಟಲ್ ಅಲ್ಲೇ ಗೊತ್ತಾಗುತ್ತೆ, ಲೈಕ್ ಮಹಿಳಾ ಪ್ರಧಾನ ಒಂದು ಸೀರಿಯಲ್ ಅಂತ. ಓಕೆನಾ? ಆ ಒಂದು ಇದಕ್ಕೆ ಹೀರೋಯಿನ್ ಯಾರು ಅಂತ ಒಂದು ಪುಟ್ಟ ಹುಡುಗಿದು ಒಂದು ಕ್ಯಾರೆಕ್ಟರ್ ಬರುತ್ತೆ. ಅಂಡ್ ದೆನ್ ಒಬ್ಳು ಅಂದ್ರೆ ಅಡಲ್ಟ್ ನಾಯಕಿದು ಕ್ಯಾರೆಕ್ಟರ್ ಬರುತ್ತೆ. ಸೊ ಈ ಎರಡು ಪಾತ್ರಗಳ ಯಾರು ಮಾಡ್ತಾ ಇದ್ದಾರೆ ಅಂತ? ಆ ಪಾತ್ರ ಮಾಡ್ತಿರೋದು ಚಿಕ್ಕ ಮಗು ಹೆಸರು ನನಗೆ ಹೆಸರು ಗೊತ್ತಿಲ್ಲ, ಬಟ್ ನಾನು ಕೆಲಸ ಮಾಡಿದ್ದು ಕಮ್ಮಿ. ಬಟ್ ನಾವು ಹೀರೋ ಜೊತೆ ಇರೋದ್ರಿಂದ ಅಲ್ಲಿಗಿನ್ನೂ ರೀಚ್ ಆಗಿಲ್ಲ. ಮಾತಾಡ್ಸಿದ್ದೀನಿ, ಬಟ್ ತುಂಬ ಕ್ಯೂಟಾಗಿ ಸಖತ್ತಾಗಿ ತುಂಬ ಫಾಸ್ಟ್ ಇದ್ದಾಳೆ ಮಗು ಕೂಡ. ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಮ್ಯಾಮ್ ಅವ್ರದ್ದು ಕ್ಯಾರೆಕ್ಟ್ರು. ಅಭಿ ಅಂತ ಅವರು. ಶೂಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ನಡೀತಾ ಇದೆ. ಒಂದು ಜೈಲ್ ಪೋರ್ಷನ್ ಬರುತ್ತೆ. ಅಲ್ಲಿ ಭಾಳನೇ ಅದ್ಭುತವಾಗಿ ಅಂದರೆ ಏನಿದೆಯೋ ತೆಲುಗಲ್ಲಿ ಏನು ಮಾಡಿದಾರೋ ಸೇಮ್ ಡಿಕ್ಟು ಹಾಗೆ ತೊಗೊಂಬಂದ್ರು ಕೂಡ ಇಲ್ಲಿ ಸ್ವಲ್ಪ ಸ್ಕ್ರೀನ್ ಪ್ಲೇನ ಸ್ವಲ್ಪ ಚೆನ್ನಾಗಿ ಬೇರೆ ಥರ ಮಾಡಿಕೊಂಡು ಭಾಳ ಅದ್ಭುತವಾಗಿ ಶೂಟ್ ಮಾಡ್ತಿದ್ದಾರೆ. ಆಮೇಲೆ ನನ್ನ ಪೋರ್ಷನ್ ಬಂದು ಕೆಂಗೇರಿ ರೋಡ್, ಅಲ್ಲಿ ಬೈಪಾಸ್ ರೋಡ್ ಹತ್ರ ಒನ್ ಡೇ ಶೂಟ್ ಮಾಡ್ಕೊಂಡಿದ್ದಾರೆ. ಅದು ಜೀಪಲ್ಲಿ ಸ್ವಲ್ಪ ಒಂದು ಕ್ಯಾರೆಕ್ಟರ್ ಅಂತ ಬಂತು, ಭಾಳ ಚೆನ್ನಾಗೇ ಬಂತು ಅದು ಕೂಡ. ಎಲ್ಲ ಸಪೋರ್ಟಿವ್ ಆಗಿ ಮಾಡಿದ್ರು. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕಂತಂದರೆ ಕಾಲೇಜ್ ಕಲಾವಿದ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಹೀರೋ ಆಗಿ ಮಾಡಿದ್ದಾರೆ. ಸೊ ಅವ್ರ ಜೊತೆ ಮಾಡೋದು ಭಾಳ ಖುಷಿ ಆಯಿತು. ಅಂದರೆ ಅವರು ಕೂಡ ತುಂಬ ಸ್ಟ್ರಗಲ್ ಪಟ್ಕೊಂಡು ಬಂದಿರ್ತಾರೆ, ಆ ಕಲಾವಿದ್ರ ಜೀವನನೇ ಆಗಿರುತ್ತಲ್ಲ. ಸೊ ಅವರು ಸ್ವಲ್ಪ ಇನ್ಪುಟ್ಸ್ ಎಲ್ಲ ಕೊಟ್ಟರು. ಪ್ರೀವಿಯಸ್ಲಿ ತುಂಬ ಸೀರಿಯಲ್ಗಳು ಮಾಡಿದರು ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಒಟ್ಟಿನಲ್ಲಿ ಶೂಟಿಂಗ್ ಹೇಳ್ಬೇಕಂದ್ರೆ ಒಂಥರ ಎಂಜಾಯ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಂಡು ಭಾಳ ಚೆನ್ನಾಗಿ ನಡೀತಾ ಇದೆ ಮ್ಯಾಮ್ ಇವಾಗ. ಹಾಂ, ಥ್ರೂ ಔಟ್ ಇರುತ್ತೆ. ಪಾತ್ರದ ಹೆಸರು ನನಗಿನ್ನೂ ಅದನ್ನೇ ಮೆನ್ಷನ್ ಮಾಡಿಲ್ಲ. ಒನ್ ಡೇ ಶೂಟ್ ಮಾಡ್ಕೊಂಬಿಟ್ಟು ಇದು ಮಾಡಿದ್ದಾರೆ, ಬಟ್ ಪಾತ್ರದ ಹೆಸರು ಬರುತ್ತೆ, ಅದು ಸ್ವಲ್ಪ ಸಸ್ಪೆನ್ಸ್ ಆಗಿ ಬರುತ್ತೆ ಅಂತ ಹೇಳಿದ್ದಾರೆ. ಯಾ ಮ್ಯಾಮ್, ತುಂಬಾ ಖುಷಿ ಕೊಟ್ಟಿದೆ. ಅದರಲ್ಲಿ ಕಲರ್ಸ್ ಅಲ್ವಾ, ನನಗಿನ್ನೂ ಅದೊಂಥರ ಒಂದು ಖುಷಿನೇ ಸಿಕ್ತು. ಯಾಕಂದರೆ ಕಲರ್ಸಲ್ಲಿ ತುಂಬ ಚೆನ್ನಾಗಿ ಅವಕಾಶಗಳು ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಸೀರಿಯಲ್ ಬರುತ್ತೆ, ಬಟ್ ಅದು ನನಗೆ ಹೆಜ್ಜೆ ಇಟ್ಟಿದ್ದು ತುಂಬಾ ಖುಷಿ ಇದೆ. ಇದೇ ರೀತಿ ನನ್ನ ಪಾತ್ರಗಳನ್ನ ಮೆಚ್ಚಿ ಜನಗಳು ಇಷ್ಟಪಟ್ಟರೆ ಇನ್ನೂ ದೊಡ್ಡ ಅವಕಾಶಗಳನ್ನು ಸಿಗ್ಬೋದು ಅಂತ ನಾನು ಕಾಯ್ತಾ ಇದ್ದೀನಿ ಮೇಡಮ್. ಓಕೆ, ಥ್ಯಾಂಕ್ ಯು.